ವಿದ್ಯಾರ್ಥಿಗಳು ಎಲ್ಲರಿಗೂ ಶಿಕ್ಷಣ ಸುದ್ದಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 2023ರ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಗಣಿತ ಭಾಗದ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ತಮಗೆ ಈ ಒಂದು ವಿಡಿಯೋದಲ್ಲಿ ಬಿಡಿಸ್ಕೊಡ್ತೀನಿ ವಿದ್ಯಾರ್ಥಿಗಳು. ಈಗಾಗಲೇ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ಅನೇಕ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಿದ್ದೇವೆ. ಅದನ್ನ ತಾವು ಇನ್ನೂ ವೀಕ್ಷಣೆ ಮಾಡಿಲ್ಲ ಅಂತ ಹೇಳಿದ್ರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅದರ ಒಂದು ಲಿಂಕ್ ಅನ್ನ ಹಾಕಿರ್ತೇನೆ, ಅಲ್ಲಿ ಹೋಗಿ ತಾವು ಅದನ್ನ ವೀಕ್ಷಣೆ ಮಾಡ್ಕೋಬಹುದು. ನಾಳೆ ತಮಗೆ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆ ನಡೆಯಲಿದ್ದು, ಆ ಒಂದು ಪ್ರವೇಶ ಪರೀಕ್ಷೆಯಲ್ಲಿ ಗಣಿತಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳಬಹುದು ಎಂಬುದರ ಬಗ್ಗೆ ಕಂಪ್ಲೀಟ್ ಆದಂತಹ ವಿವರಣೆಯನ್ನ ವಿವರಣೆ ಸಮೇತ ತಮಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ವಿದ್ಯಾರ್ಥಿಗಳೇ. ಪ್ರತಿಯೊಬ್ರು ಕೂಡ ತಾವು ವಿಡಿಯೋಗೆ ಒಂದು ಲೈಕ್ ಮಾಡ್ಬೇಕು, ತಮ್ಮ ಹೆಸರನ್ನ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ಬೇಕು. ತಮಗೆ ಆಪ್ಷನ್ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಆನ್ಸರ್ ಅನ್ನ ಕಮೆಂಟ್ ಮಾಡ್ತಾ ಬರ್ಬೇಕು ವಿದ್ಯಾರ್ಥಿಗಳೇ. ಸೊ ಈಗ ಮೊದಲನೇದಾಗಿ ಇಲ್ಲಿ ಗಣಿತ ಭಾಗದ ಪ್ರಶ್ನೆಗಳನ್ನ ತಿಳ್ಕೊತಾ ಹೋಗೋಣ. 41ನೇ ಪ್ರಶ್ನೆ ತಾವಿಲ್ಲಿ ನೋಡ್ತಾ ಇರುವ ಹಾಗೆ 41ನೇ ಪ್ರಶ್ನೆಯಲ್ಲಿ ಏನ್ ಹೇಳಿದ್ದಾರೆ, ಇದನ್ನ ಆಡ್ ಮಾಡ್ಲಿಕ್ಕೆ ಹೇಳಿದ್ದಾರೆ, ಸಂಕಲನ ಕೂಡಿಸ್ಲಿಕ್ಕೆ ಹೇಳಿದ್ದಾರೆ. ಓಕೆ, ಎಲ್ಲವನ್ನ ಕೂಡಿಸಿದಾಗ ಇಲ್ಲಿ 2631.74 ಇದಕ್ಕೆ ಮತ್ತೆ ಇದನ್ನ ಈ ಸಂಖ್ಯೆ ದೊಡ್ಡದಿದೆ ನೋಡಿ. ಸೊ ಇದನ್ನ ನೀವು ಮೊದಲು ಬರ್ಕೋರಿ ಅಂತ ಹೇಳಿದ್ರೆ ಇದನ್ನ ನಾನು ಮೊದಲು ಬರ್ಕೋತೀನಿ. ಸೊ ಆ ಕಾರಣಕ್ಕಾಗಿ ಇದನ್ನ ರಬ್ ಮಾಡ್ತೀನಿ ಫಸ್ಟ್. ರಬ್ ಮಾಡಿ ದೊಡ್ಡ ಸಂಖ್ಯೆಯನ್ನ ಫಸ್ಟ್ ಬರೀರಿ, ಯಾಕಂದ್ರೆ ಆಡ್ ಮಾಡ್ಬೇಕು. 21,245.36. ಓಕೆ, 21,245.36. ಇದಾದ ನಂತರ ತಾವು ಪಾಯಿಂಟ್ ಕೆಳಗೆ ಪಾಯಿಂಟ್ ಬರಿಬೇಕು. ಇಲ್ಲಿ ದಶಮಾಂಶವನ್ನ ಆಡ್ ಮಾಡುವಂತ ಸಂದರ್ಭದಲ್ಲಿ ಪಾಯಿಂಟ್ ಆದ್ಮೇಲೆ 2 ಸ್ಥಾನಗಳಿದಾವೆ, ಇಲ್ಲೂ ಕೂಡ ಪಾಯಿಂಟ್ ಆದ್ಮೇಲೆ 2 ಸ್ಥಾನಗಳಿದಾವೆ. ಸೊ ಇಲ್ಲಿ 7, 4 ಬರೀರಿ. ಅದಾದ ನಂತರ ಇಲ್ಲಿ 1 ಬರೀರಿ, ಇಲ್ಲಿ 3, ನೆಕ್ಸ್ಟ್ ಇಲ್ಲೇ 6, ಇಲ್ಲೇ 2. ಓಕೆ, ಇಲ್ಲಿ ಯಾವ ಸಂಖ್ಯೆನೂ ಇಲ್ಲ ಅಂತ ಹೇಳಿದ್ರೆ ಅಂತ ಸಂದರ್ಭದಲ್ಲಿ 0ನ ಆಡ್ ಮಾಡಿ. ಸೊ ಅದಾದ ನಂತರ ಎಲ್ಲ ಆಡ್ ಮಾಡ್ಕೊಂಡು ಬರೀ 6 + 4 ಎಷ್ಟಾಗುತ್ತೆ, 10 ಆಗುತ್ತೆ. ಓಕೆ, ನೆಕ್ಸ್ಟ್ 7, 3, 10, ಒಂದು ಕೈಯಲ್ಲಿ 11 ಆಯ್ತು. ಓಕೆ, ಇಲ್ಲಿ 11 ಬರೀರಿ. ಈ ಪಾಯಿಂಟ್ ಕೆಳಗ್ ಪಾಯಿಂಟ್ ಬರೀರಿ. 5, 6, 7. ಓಕೆ, ಅದೇ ರೀತಿ 4, 3, 7, 6, 2, 8. ಓಕೆ, 2, 1, 3, 2 ಅಂದ್ರೆ 23,877.10. ನೋಡಿ ಆಪ್ಷನ್ ಅಲ್ಲಿ ಎಲ್ಲಿ ಕರೆಕ್ಟ್ ಸರಿಯಾಗಿದೆ ಉತ್ತರ, ಆಪ್ಷನ್ ಡಿ ಅಲ್ಲಿ ಸರಿಯಾಗಿದೆ. ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ. ಈ ರೀತಿ ಸಾಲ್ವ್ ಮಾಡ್ಬೇಕು ವಿದ್ಯಾರ್ಥಿಗಳೇ. ಅದೇ ರೀತಿ ಎರಡನೇ ಪ್ರಶ್ನೆ ತಾವಿಲ್ಲಿ ನೋಡ್ತಾ ಇರುವ ಹಾಗೆ, ಒಂದು ಪುಸ್ತಕದ ಬೆಲೆ 63 ರೂಪಾಯಿ 50 ಪೈಸೆ ಆದರೆ 19 ಪುಸ್ತಕದ ಬೆಲೆ, ಇಲ್ಲಿ ನೋಡಿ ಒಂದು ಪುಸ್ತಕದ ಬೆಲೆಯನ್ನ ಕೊಟ್ಟಿದ್ದಾರೆ. ಒಂದು ಪುಸ್ತಕದ ಬೆಲೆ ಎಷ್ಟಿದೆ, 63 ರೂಪಾಯಿ 50 ಪೈಸೆ ಇದೆ. ಹಾಗಾದ್ರೆ 19 ಪುಸ್ತಕದ ಬೆಲೆ ಎಷ್ಟು ಅಂತ ಹೇಳಿ ಕೇಳಿದಾಗ ತಾವು ಇಲ್ಲಿ ಇದನ್ನ ಏನ್ ಮಾಡ್ಬೇಕು, ಮಲ್ಟಿಪ್ಲಿಕೇಶನ್ ಗುಣಿಸ್ಬೇಕು. ಇಲ್ಲಿ ತಾವು 63.50 ಇಂಟು 19 ಇದನ್ನ ಗುಣಿಸಿ ಆನ್ಸರ್ ಅನ್ನ ಬರಿಬೇಕು. ಫಸ್ಟ್ 9ರಿಂದ ಗುಣಿಸಿ, 9 0 0, 9 5 45, 4 ಇಲ್ಲಿ ಬರೋದು 5 ಬರೀರಿ, 9 5 45. ನೆಕ್ಸ್ಟ್ ಅದಾದ ನಂತರ 9 3 27, 27 1 3 31. ಓಕೆ, ನೆಕ್ಸ್ಟ್ ಅದಾದ ನಂತರ 9 6 54, 54 55 56 57. ಓಕೆ, 57 ಬರೀರಿ. ಅದಾದ ನಂತರ ಪ್ಲಸ್ ಬರೋದು, ಮತ್ತೆ 1ರಿಂದ ಗುಣಿಸಿ, 1 0 0, 1 5 5, ನೆಕ್ಸ್ಟ್ 1 3 3, 1 6 6. ಓಕೆ, ಸೊ ಇದಾದ ನಂತರ ಎಲ್ಲವನ್ನ ಆಡ್ ಮಾಡಿ 0 5 5 + 1 6 7 3 10, ಕೈಲೆ 1 0. ನೆಕ್ಸ್ಟ್ ಇದಾದ ನಂತರ 6 6 12. ಓಕೆ, 12 ಬರುತ್ತೆ. ಓಕೆ, ಇಲ್ಲಿ ಪಾಯಿಂಟ್ ಅನ್ನ ನೋಡಿ, ಇಲ್ಲಿ 2 ಸ್ಥಾನ ಆದ್ಮೇಲೆ ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ತಾವು 2 ಸ್ಥಾನ ಆದ್ಮೇಲೆ ಪಾಯಿಂಟ್ ಕೊಡಿ ಅಂತ ಹೇಳಿದ್ರೆ ಇಲ್ಲಿ 1,206 ರೂಪಾಯಿ ನೆಕ್ಸ್ಟ್ 50 ಪೈಸೆ ಇಲ್ಲಿ ಆಪ್ಷನ್ ಇದೆ ನೋಡಿ. ಈ ಆಪ್ಷನ್ ಸರಿಯಾದಂತಹ ಉತ್ತರ, 1,206 ರೂಪಾಯಿ 50 ಪೈಸೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಈ ರೀತಿ ಸಾಲ್ವ್ ಮಾಡ್ಬೇಕು. ನೆಕ್ಸ್ಟ್ ಅದೇ ರೀತಿ 6 ಕಿಲೋಗ್ರಾಂ 300 ಗ್ರಾಂಗಳನ್ನು ಗ್ರಾಮ್ಗಳಲ್ಲಿ ಬರೆಯಿರಿ ಅಂತ ಹೇಳಿದರೆ, ಸೊ 6 ಕಿಲೋಗ್ರಾಂ ಅಂತ ಹೇಳಿದ್ರೆ 600 ಗ್ರಾಂ ಬರುತ್ತೆ. ಸಾರಿ 6000 ಗ್ರಾಂ. ಅದಾದ ನಂತರ 300 ಗ್ರಾಂ ಪ್ಲಸ್ ಇದಕ್ಕೆ ಏನ್ ಮಾಡಿ 300ನ್ನ ಆಡ್ ಮಾಡಿ. 300ನ್ನ ಆಡ್ ಮಾಡಿದಾಗ 6300 ಗ್ರಾಂ. 6300 ಗ್ರಾಂ. ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 44ನೇ ಪ್ರಶ್ನೆಯಲ್ಲಿ ಈ ವೃತ್ತದಲ್ಲಿ
ತ್ರಿಜ್ಯ, ಈ ವೃತ್ತದಲ್ಲಿ ತ್ರಿಜ್ಯ. ಓಕೆ, ಇಲ್ಲೇ ತ್ರಿಜ್ಯವನ್ನ ಕಂಡುಹಿಡಿಬೇಕು. ತ್ರಿಜ್ಯ ಅಂತ ಹೇಳಿದ್ರೆ ಇದು ಕೇಂದ್ರ ಬಿಂದು. ಆಲ್ರೆಡಿ ಅನೇಕ ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ಇದ್ರ ಬಗ್ಗೆ ತಮ್ಗೆ ಹೇಳಿದ್ದೇನೆ. ಓ, ಇದನ್ನ ವೃತ್ತದ ಕೇಂದ್ರ ಬಿಂದು ಓ ಇದೆ. ಓ ಕೇಂದ್ರ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ರೇಖೆಯನ್ನ ನಾವು ತ್ರಿಜ್ಯ ಅಂತ ಹೇಳಿ ಕರಿತೀವಿ. ಇಲ್ಲಿ ಓ ಎ ತ್ರಿಜ್ಯ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಓಬಿನೂ ಕೂಡ ತ್ರಿಜ್ಯ ಬರುತ್ತೆ. ಸೊ ಇಲ್ಲಿ ಆಪ್ಷನ್ ಅಲ್ಲಿ ಓ ಎ ಕೊಟ್ಟಿದಾರ, ಓ ಎ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಓಬಿ ಕೊಟ್ಟಿದ್ದಾರೆ, ಓಬಿ ಕೊಟ್ಟಿಲ್ಲ. ಓಕೆ, ಹಾಗಾದ್ರೆ ತ್ರಿಜ್ಯ ಯಾವ್ದು ಹೇಳ್ರಿ? ಇಲ್ಲಿ ಓ ಎ ತ್ರಿಜ್ಯ ಬರುತ್ತೆ. ಓಕೆ, ಈ ರೀತಿ ಸಾಲ್ವ್ ಮಾಡ್ಬೇಕು. ಇಲ್ಲಿ ಎ ಬಿ ಏನಾಗುತ್ತೆ? ಇದು ವ್ಯಾಸ ಆಗುತ್ತೆ. ಎ ಬಿ ಅನ್ನೋದು ಏನಾಗುತ್ತೆ ಹೇಳಿದ್ದು? ವ್ಯಾಸ ಬರುತ್ತೆ ಇದು. ಓಕೆ, ನೆಕ್ಸ್ಟ್ ಅದೇ ರೀತಿ ಇಲ್ಲೇ 3262ಕ್ಕೆ ಎಷ್ಟನ್ನು ಸೇರಿಸಿದಾಗ, ಈ ರೀತಿಯಾದಂತಹ ಪ್ರಶ್ನೆಗಳು ಅನೇಕ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗಿದ್ದಾವೆ. ಸೊ ಇದನ್ನ ತಾವು ಹೈಲೈಟ್ ಮಾಡಬೇಕು. ಈ ರೀತಿಯಾದಂತಹ ಪ್ರಶ್ನೆ ಎಕ್ಸಾಮಿಗೆ ಖಂಡಿತವಾಗಿಯೂ ಕೂಡ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಎಷ್ಟನ್ನು ಸೇರಿಸಿದಾಗ ಅಂತ ಹೇಳಿ ಕೇಳಿದಾಗ ತಾವು ಮೈನಸ್ ಅನ್ನ ಮಾಡ್ಬೇಕು. ಇಲ್ಲಿ 8421ರಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನ ತಾವು ಕಳಿಬೇಕು. 3262. ಓಕೆ, ಇಲ್ಲೇ ತಾವು ಇದನ್ನ ಮೈನಸ್ ಮಾಡಿ, ಆಯ್ತಾ? ಆ ಮೈನಸ್ ಮಾಡಿದಾಗ ಇಲ್ಲಿ 1ರಲ್ಲಿ 2 ಹೋಗಂಗಿಲ್ಲ, ಕೈಲಾ ತಗೋರಿ. 10ರಲ್ಲಿ 2 ಹೋದ್ರೆ 8, ಇದೊಂದು 9. ನೆಕ್ಸ್ಟ್ 2ರಲ್ಲಿ 7 ಹೋಗಂಗಿಲ್ಲ, ಕೈಲಾ ತಗೋರಿ. 10ರಲ್ಲಿ 7 ಹೋದ್ರೆ 3, 3 2 5. ನೆಕ್ಸ್ಟ್ 4ರಲ್ಲಿ 3 ಹೋದ್ರೆ 1, 8ರಲ್ಲಿ 3 ಹೋದ್ರೆ 5. ಸೊ 5159 ಆಪ್ಷನ್ ಸಿ ಅಲ್ಲಿ ಸರಿಯಾದಂತಹ ಉತ್ತರ ಇದೆ ವಿದ್ಯಾರ್ಥಿಗಳೇ. ಸೊ ಪ್ರತಿಯೊಬ್ರು ಕೂಡ ತಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಅನ್ನ ಕಮೆಂಟ್ ಮಾಡ್ತಾ ಇರ್ಬೇಕು. ಮುಂದಿನ ಆನ್ಸರ್ ತಮಗೆ ಗೊತ್ತಾಗ್ತಾ ಇದ್ರೆ, ತಾವು ಸಾಲ್ವ್ ಮಾಡಿದ್ರೆ ಅದನ್ನ ಕಮೆಂಟ್ ಮಾಡಿ. ಈ ಒಂದು ಆನ್ಸರ್ ಅನ್ನ ತಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಪ್ರತಿಯೊಬ್ರು ಕೂಡ ತಮ್ಮ ಹೆಸರನ್ನ ಕಮೆಂಟ್ ಮಾಡುತ್ತಾ ತಾವು ಆ ಲೆಸನ್ ಅನ್ನ ಕೇಳ್ಬೇಕು. ಇಲ್ಲಿ 46ನೇ ಪ್ರಶ್ನೆ ಇಲ್ಲಿ ನೋಡ್ತಾ ಇರುವ ಹಾಗೆ, ಈ ತ್ರಿಭುಜದ ಹೆಸರನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ತ್ರಿಭುಜದ ಹೆಸರು, ಇಲ್ಲೂ ಕೂಡ 2 ಗೆರೆಯನ್ನು ಹೇಳಿದ್ದಾರೆ, ಇಲ್ಲೂ ಕೂಡ 2 ಗೆರೆ, ಇಲ್ಲೂ ಕೂಡ 2. ಅಂದ್ರೆ 3 ಬಾಹುಗಳು ಇಲ್ಲಿ ಸಮನಾಗಿದ್ದಾವೆ. 3 ಬಾಹುಗಳು ಸಮವಾಗಿದ್ರೆ ಅದಕ್ಕೆ ನಾವು ಸಮಬಾಹು ತ್ರಿಭುಜ ಅಂತ ಹೇಳಿ ಕರಿತೀವಿ. 3 ಬಾಹುಗಳು ಸಮ ಇದ್ರೆ ಸಮಬಾಹು ತ್ರಿಭುಜ ಅಂತ ಹೇಳಿ ಕರಿತೀವಿ. 2 ಬಾಹುಗಳು ಮಾತ್ರ ಸಮವಾಗಿದ್ರೆ ಅದನ್ನ ನಾವು ಸಮದ್ವಿಬಾಹು ತ್ರಿಭುಜ ಅಂತ ಹೇಳಿ ಕರಿತೀವಿ. ಇದನ್ನ ನಾವು 2 ಬಾಹುಗಳ ಸಮವಾಗಿದ್ರೆ ಸಮದ್ವಿಬಾಹು ಅಂತ ಹೇಳಿ ಕರಿತೀವಿ. ಲಂಬಕೋನ ಅಂತ ಹೇಳಿದ್ರೆ ಇದು 90 ಡಿಗ್ರಿ. ಹೀಗೆ ಈ ರೀತಿ ಬಂದಂತಹ ತ್ರಿಭುಜ ಇದ್ರೆ ಅದನ್ನ ನಾವು ಲಂಬಕೋನ. ಅಸಮ ಅಂತ ಹೇಳಿದ್ರೆ ಇದು 3 ಬಾಹುಗಳು ಸಮನಾಗಿರಂಗಿಲ್ಲ, ಅದನ್ನ ನಾವು ಅಸಮ ಅಂತ ಹೇಳಿ ಕರಿತೀವಿ. ಇಲ್ಲಿ 3 ಬಾಹುಗಳು ಸಮನಾಗಿದ್ದಾವೆ. ಸೊ ಅದಕ್ಕೆ ಸಮಬಾಹು ತ್ರಿಭುಜ, ಇದು ಸಮಬಾಹು ತ್ರಿಭುಜಕ್ಕೆ ಉದಾಹರಣೆ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಮುಂದಿನ ಪ್ರಶ್ನೆಯನ್ನ ಸಾಲ್ವ್ ಮಾಡೋಣ. ಸೊ ಇಲ್ಲಿ 47ನೇ ಪ್ರಶ್ನೆ, ಇದನ್ನ ಮೈನಸ್ ಮಾಡಿ. ಸೊ ಮೈನಸ್ ಮಾಡಿ ಯಾವ್ದು ಆನ್ಸರ್ ಬರುತ್ತೆ ತಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ಬೇಕು. ಈಸಿ ಇದೆ. ಸೊ ಇದನ್ನ ಪಾಯಿಂಟ್ ಒಳಗೆ ಕೊಟ್ಟಿದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆನ ಮೈನಸ್ ಮಾಡ್ಬೇಕು. ಮೈನಸ್ ಮಾಡಿ ಆನ್ಸರ್ ಅನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ವಿದ್ಯಾರ್ಥಿಗಳು. ಇದರದ್ದು 47ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರವನ್ನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದೇ ರೀತಿ 48ನೇ ಪ್ರಶ್ನೆಯಲ್ಲಿ ಒಂದು ಆಯತಾಕಾರದ ಆಟದ ಮೈದಾನದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ, ಇಲ್ಲೇ ಒಂದು ಆಯತಾಕಾರದ ಆಟದ ಮೈದಾನದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 180 ಮೀಟರ್ ಮತ್ತು 110 ಮೀಟರ್ ಆದರೆ ಅದರ ಸುತ್ತಳತೆ ಎಷ್ಟು ಅಂತ ಹೇಳಿ ಕೇಳಿದರೆ, ಇಲ್ಲಿ ಉದ್ದ ಮತ್ತು ಅಗಲ ಕೊಟ್ಟಿದ್ದಾರೆ. ಉದ್ದ ಮತ್ತು ಆಯತ, ಈಗಾಗಲೇ ನಾನು ಅನೇಕ ಪ್ರಶ್ನೆ ಪತ್ರಿಕೆಯಲ್ಲಿ ನಮಗೆ ಆ ಸೂತ್ರವನ್ನು ಹೇಳ್ಕೊಟ್ಟಿದ್ದೀನಿ. ಆಯತದ ಸುತ್ತಳತೆ ಕಂಡುಹಿಡುವಂತಹ ಸೂತ್ರ, ಆಯತದ ಸುತ್ತಳತೆ 2 ಇಂಟು ಬ್ರಾಕೆಟ್ L ಪ್ಲಸ್ ಬಿ. ಎಲ್ ಅಂದ್ರೆ ಉದ್ದ, ಬಿ ಅಂದ್ರೆ ಅಗಲ. ಓಕೆ, 2 ಇಲ್ಲಿ 180 ಉದ್ದ ಪ್ಲಸ್ ಅಗಲ 110. ಓಕೆ, ಇದು 180 ಪ್ಲಸ್ 110 ಸೇರಿಸ್ರಿ. ಇಲ್ಲಿ 0 ಆಡ್ ಮಾಡಿ ಇದನ್ನ. ಸೊ ಆಡ್ ಮಾಡಿದಾಗ ಸಂದರ್ಭದಲ್ಲಿ 0, ನೆಕ್ಸ್ಟ್ 8 1 9 1 1 2 290. ಓಕೆ, 290 ಇಂಟು 2 ಗುಣಿಸ್ರಿ. 290 ಇಂಟು 2 ಮಾಡಿ. ಸೊ 2 0 0, 9 2 18, ನೆಕ್ಸ್ಟ್ 2 2 4 5, 580. ಉತ್ತರ 580. ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಚೌಕಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿದರೆ, ಚೌಕಾಕಾರದ ಒಂದು ಕೊಠಡಿಯ ಒಂದು ಬರಿಯ ಉದ್ದ 12 ಮೀಟರ್ ಆದರೆ ಅದರ ವಿಸ್ತೀರ್ಣ ಅಂತ ಹೇಳಿ ಹೇಳಿದರೆ. ಸೊ ಚೌಕಾಕಾರದ ಕೊಟ್ಟಿದ್ದಾರೆ. ಈ ಚೌಕಾಕಾರದ ಒಂದು ಬದಿಯ ಉದ್ದ, ಇದು ಆಕ್ಚುಲಿ ಬರಿಯಾಗಿದೆ, ಅದು ಬದಿ ಆಗ್ಬೇಕು. ಬದಿಯ ಉದ್ದ, ಒಂದು ಬದಿಯ ಉದ್ದ. ಓಕೆ, ಸೊ ಚೌಕ ಅಂತ ಹೇಳಿದ್ರೆ ಎಲ್ಲಾ ಬಾಹುಗಳು ಏನಿರ್ತವೆ ಹೇಳ್ರಿ, ಸಮನಾಗಿರ್ತವೆ.
ಸೊ ಒಂದು ಬಾಹು ಎಷ್ಟಿದೆ 12 ಮೀಟರ್ ಇದ್ರೆ ಉಳಿದೆಲ್ಲ ಬಾಹುಗಳು ಕೂಡ 12 ಮೀಟರ್ ಬರುತ್ತೆ. ಅದರ ವಿಸ್ತೀರ್ಣ, ಚೌಕದ ವಿಸ್ತೀರ್ಣ ಎ ಇಂಟು ಎ ಅಂದ್ರೆ 12 ಇಂಟು 12 12 144 ಚದರ ಮೀಟರ್ 144 ಚದರ ಮೀಟರ್. ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 50ನೇ ಪ್ರಶ್ನೆ. ಇಲ್ಲಿ 50ನೇ ಪ್ರಶ್ನೆಯಲ್ಲಿ ತಾವು ನೋಡ್ತಾ ಇರುವ ಹಾಗೆ ಒಂದು ಶರ್ಟ್ ಹೊಲಿಯಲು 2 ಮೀಟರ್ 80 ಸೆಂಟಿಮೀಟರ್ ಬಟ್ಟೆ ಬೇಕು. ಅದೇ ಅಳತೆಯ 12 ಶರ್ಟ್ ಗಳನ್ನ ಹೊಲಿಯಲು ಬೇಕಾಗುವಂತಹ ಒಟ್ಟು ಬಟ್ಟೆ ಎಷ್ಟು? ಇಲ್ಲಿ ಒಂದು ಶರ್ಟ್ ಅನ್ನ ಹೊಲಿಲಿಕ್ಕೆ ಬೇಕಾಗುವಂತಹ ಬಟ್ಟೆ ಎಷ್ಟು ಹೇಳ್ರಿ? 2 ಮೀಟರ್ 80 ಮೀಟರ್. ಇದನ್ನ ತಾವು ಮೀಟರ್ ನಲ್ಲಿ ಇದ್ದದನ್ನ ಸೆಂಟಿಮೀಟರ್ ನಲ್ಲಿ ಪರಿವರ್ತನೆ ಮಾಡಿ. ಇಲ್ಲ 2 ಮೀಟರ್ ಅಂದ್ರೆ 200 ಸೆಂಟಿಮೀಟರ್ 200 ಸೆಂಟಿಮೀಟರ್ ಪ್ಲಸ್ 80 ಸೆಂಟಿಮೀಟರ್ ಅಂದ್ರೆ ಒಟ್ಟು ಬಟ್ಟೆ ಒಂದು ಶರ್ಟ್ ಅನ್ನ ಹೊಲಿಲಿಕ್ಕೆ 280 ಸೆಂಟಿಮೀಟರ್ ಬೇಕು. ಓಕೆ, ಅದೇ ರೀತಿ 12 ಶರ್ಟ್ ಗಳನ್ನ ಹೊಲಿಬೇಕಂತ ಹೇಳಿದ್ರೆ ಇದನ್ನ 12ನ್ನ ಗುಣಿಸ್ರಿ. ಇಲ್ಲಿ 2 0 0 2 8 16 ಕೈಲ ತೋರಿ 6 ಬರೀರಿ, 2 2 4 ಕೈಲ 1 5. ನೆಕ್ಸ್ಟ್ ಅದೇ ರೀತಿ 1 0 0 1 8 8 1 2 2. ಓಕೆ, 0 6 8 2 10 13 ಆಗುತ್ತೆ. ಓಕೆ, ನೆಕ್ಸ್ಟ್ 2 1 3. ಓಕೆ, 3360. ಓಕೆ, 3360 ಇದೆ. ಸೊ ಇದನ್ನ ನಾವು ಮೀಟರ್ ಇದಕ್ಕೆ 100 ಡಿವೈಡ್ ಮಾಡಿ. ಓಕೆ, 100 ಡಿವೈಡ್ ಮಾಡಿದ ಅಂತ ಹೇಳಿದ್ರೆ 33 ಮೀಟರ್ ಬರುತ್ತೆ. 33 ಮೀಟರ್ 60 ಸೆಂಟಿಮೀಟರ್ ಬರುತ್ತೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಈ ರೀತಿ ಸಾಲ್ವ್ ಮಾಡ್ಬೇಕು. ನೆಕ್ಸ್ಟ್ ಅದೇ ರೀತಿ ಮುಂದಿನ ಪ್ರಶ್ನೆಯನ್ನ ಸಾಲ್ವ್ ಮಾಡೋಣ. ಸೊ ಇದನ್ನ ರಬ್ ಮಾಡ್ತೀನಿ. ಮುಂದಿನ ಪ್ರಶ್ನೆಯನ್ನ ಸಾಲ್ವ್ ಮಾಡೋಣ. ಈಗ ಮುಂದಿನ ಪ್ರಶ್ನೆಯಲ್ಲಿ ತಾವಿಲ್ಲಿ ನೋಡ್ತಾ ಇರುವ ಹಾಗೆ 1461 ಭಾಗ್ಲೆ 100 ಇದನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ ಅಂತ ಹೇಳಿದರೆ, ಸೊ ದಶಮಾಂಶ ರೂಪದಲ್ಲಿ ಇಲ್ಲಿ 2 ಸೊನ್ನೆಗಳು ಕೊಟ್ಟಿದ್ದಾರೆ ಅಂದ್ರೆ 2 ಸ್ಥಾನ ಬಿಟ್ಟು ತಾವು ಇಲ್ಲಿ ಪಾಯಿಂಟ್ ಇಡಬೇಕು. 2 ಸ್ಥಾನ ಬಿಟ್ಟು ಪಾಯಿಂಟ್ ಇಟ್ರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಯಾವ್ದು ಬರುತ್ತೆ ಹೇಳ್ರಿ? ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಒಬ್ಬ ವ್ಯಾಪಾರಿಯ ಬೆಳೆ 68 ಕೆಜಿ 250 ಗ್ರಾಂ ಗೋಧಿ ಇರುತ್ತದೆ. ಅದರಲ್ಲಿ ಒಬ್ಬ ಗ್ರಾಹಕ 15 ಕೆಜಿ 250 ಗ್ರಾಂ ಮಾರುತ್ತಾನೆ ಮತ್ತು ಇನ್ನೊಬ್ಬ ಗ್ರಾಹಕನಿಗೆ 13 ಕೆಜಿ 500 ಗ್ರಾಂ ಮಾರುತ್ತಾನೆ. ಹಾಗಾದರೆ ವ್ಯಾಪಾರಿ ಬಳಿ ಉಳಿದ ಗೋಧಿಯ ಪ್ರಮಾಣವೆಷ್ಟು? ಟೋಟಲ್ ಇರುವಂತಹ ಗೋಧಿ 65 ಕೆಜಿ 250 ಗ್ರಾಮು. ಇದರಲ್ಲಿ ಇಬ್ರು ಗ್ರಾಹಕರಿಗೆ ಮಾರ್ತಾನೆ. ಮೊದಲನೇ ಗ್ರಾಹಕರಿಗೆ 15 ಕೆಜಿ 250 ಗ್ರಾಂ ಮಾರ್ತಾನೆ. ಎರಡನೇ ಗ್ರಾಹಕರಿಗೆ 13 ಕೆಜಿ 500 ಗ್ರಾಂ ಮಾರ್ತಾರೆ. ಹಾಗಾದ್ರೆ ಇದನ್ನ ತಾವು ಎರಡನ್ನ ಕೂಡಿಸ್ಬೇಕು. 13 ಕೆಜಿ 500 ಗ್ರಾಂ ನೆಕ್ಸ್ಟ್ 15 ಕೆಜಿ 250 ಗ್ರಾಂ ಇದನ್ನ ಎರಡನ್ನ ಕೂಡಿಸ್ರಿ. ಒಟ್ಟು ಮಾರಿರುವುದು ಎಷ್ಟು ಬರುತ್ತೆ? 0 5 5 2 7. ಓಕೆ, 5.567 ಓಕೆ, ನೆಕ್ಸ್ಟ್ 1 1 2 ಅಂದ್ರೆ 28 ಕೆಜಿ 750 ಗ್ರಾಂ ಇದು ಮಾರ್ದಂಗಾಯ್ತು. ಇದರಲ್ಲಿ ತಾವೇನ್ ಮಾಡ್ಬೇಕು? ಇದನ್ನ ಮೈನಸ್ ಮಾಡ್ಬೇಕು. ಎಷ್ಟು? 68 ಕೆಜಿ 250 ಗ್ರಾಂ ನಲ್ಲಿ 28 ಕೆಜಿ 750 ಗ್ರಾಂ. ಓಕೆ, ಸೊ ಇದನ್ನ ತಾವು ಮೈನಸ್ ಮಾಡಿ. ಇದನ್ನ ಮೈನಸ್ ಮಾಡದಂತ ಸಂದರ್ಭದಲ್ಲಿ ಇಲ್ಲ 0ಗೆ 0 ಬರೀರಿ. 5ರೊಳಗೆ 5 ಹೋದ್ರೆ 0, 2ರೊಳಗೆ 7 ಹೋಗಂಗಿಲ್ಲ, ಕೈಲ ತಗೋರಿ. 10ರಲ್ಲಿ 7 ಹೋದ್ರೆ 3 2 5 ಆಯ್ತು. ನೆಕ್ಸ್ಟ್ ಪಾಯಿಂಟ್ 8ರಲ್ಲಿಗೆ 8 ಹೋಗಂಗಿಲ್ಲ, ಕೈಲ ತಗೋರಿ. ಸೊ 10ರಲ್ಲಿ 9 ಹೋದ್ರೆ 1, 10ರಲ್ಲಿ 9 ಹೋದ್ರೆ 1 ಉಳಿತು, ಇದನ್ನು 9 ಆಗುತ್ತೆ. ಓಕೆ, ನೆಕ್ಸ್ಟ್ 6ರಲ್ಲಿ 3 ಹೋದ್ರೆ 3, 39 ಕೆಜಿ 500 ಗ್ರಾಂ. 39 ಕೆಜಿ 500 ಗ್ರಾಂ ಆಪ್ಷನ್ ಎಲ್ಲಿದೆ? ಆಪ್ಷನ್ ಇಲ್ಲಿದೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಈ ರೀತಿ ಸಾಲ್ವ್ ಮಾಡ್ಬೇಕು ವಿದ್ಯಾರ್ಥಿಗಳೇ. ಅದೇ ರೀತಿ 54ನೇ ಪ್ರಶ್ನೆ 1360 ಭಾಗ್ಲೆ 17 ಇದನ್ನು ಕೂಡ ತಾವು ಸಿಂಪಲ್ ಆಗಿ ಕ್ವಶನ್ ಇದೆ. ಇದನ್ನ ತಾವು ಸಿಂಪಲ್ ಆಗಿ 17ರಿಂದ ಇದನ್ನ ತಾವು ಭಾಗಿಸ್ರಿ. 1360ನ ಭಾಗಿಸಿ ಎಷ್ಟು ಬರುತ್ತೆ ಎಂಬುದನ್ನ ತಾವು ಆನ್ಸರ್ ಅನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡ್ಬೇಕು. ಪ್ರತಿಯೊಬ್ರು ಕೂಡ ಕಮೆಂಟ್ ಗಳನ್ನ ಮಾಡ್ಬೇಕು. ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ತಮ್ಮ ಒಂದು ಹೆಸರನ್ನು ಕೂಡ ಅಲ್ಲಿ ಬರಿಬೇಕು ತಾವು ವಿದ್ಯಾರ್ಥಿಗಳು. ಸೊ ಈಗ 55ನೇ ಪ್ರಶ್ನೆ, ಈ ಕೆಳಗಿನವುಗಳ ಸರಳ ಕೋನ, ಇದರ ಸರಳ ಕೋನ ಯಾವುದು? ಸರಳ ಕೋನ ಅಂತ ಹೇಳಿದ್ರೆ ಸ್ಟ್ರೇಟ್ ಆಂಗಲ್ ಅಂತ ಹೇಳಿ ಕರಿತೀವಿ. ಸರಳ ಕೋನ ಯಾವಾಗ್ಲೂ 180 ಡಿಗ್ರಿ ಇರುತ್ತೆ. ಕೋನಗಳಿಗೆ ಸಂಬಂಧಪಟ್ಟಂತೆ ಅನೇಕ ಪ್ರಶ್ನೆಗಳನ್ನ ಈಗಾಗಲೇ ಸಾಲ್ವ್ ಮಾಡಿದ್ದೇವೆ. ಸೊ 65 ಡಿಗ್ರಿ ಅಂತ ಹೇಳಿದ್ರೆ ಇದು ಲಘು ಕೋನಕ್ಕೆ ಉದಾಹರಣೆ ಬರುತ್ತೆ. 90 ಡಿಗ್ರಿ ಅಂದ್ರೆ ಲಂಬ ಕೋನ, ಇದು 210 ಅಂದ್ರೆ ವಿಶಾಲ ಕೋನ. ಓಕೆ,
ಸೊ ಈ ರೀತಿ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 56ನೇ ಪ್ರಶ್ನೆ. 56ನೇ ಪ್ರಶ್ನೆ ಇಲ್ಲಿ ಬಣ್ಣ ಬಳಿದ ಭಾಗ. ಇಲ್ಲಿ 1 2 3 4 5 6 7 8 ಒಟ್ಟು ಭಾಗ 8. ಅದರಲ್ಲಿ ಶೇಡ್ ಮಾಡಿರುವಂತಹ ಭಾಗ 1 ಅಂದ್ರೆ ಆಪ್ಷನ್ ಯಾವುದು ಎ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಒಂದು ವಸ್ತು ಪ್ರದರ್ಶನವನ್ನು 10/9/2012 ರಿಂದ 7/10/2012 ನಡೆಸಲಾಯಿತು. ವಸ್ತು ಪ್ರದರ್ಶನ ನಡೆದ ದಿನಗಳ ಸಂಖ್ಯೆ ಎಷ್ಟು? ಇಲ್ಲಿ ತಾವು ಏನ್ ಮಾಡ್ಬೇಕು, ಇದನ್ನ ಕ್ಯಾಲೆಂಡರ್ ನ 9ನೇ ತಿಂಗಳಿನಲ್ಲಿ 30 ದಿನಗಳಿದಾವ ಅಥವಾ 30 ದಿನಗಳಿದಾವ ಅದನ್ನ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡಿ ಇಲ್ಲೇ ಎಷ್ಟು ದಿನಗಳು ಬರುತ್ತೆ ಅದನ್ನ ಬರೀರಿ. ನೆಕ್ಸ್ಟ್ ಇಲ್ಲಿ 10ನೇ ತಾರೀಕಿನಲ್ಲಿ 10ನೇ ತಿಂಗಳಿನಲ್ಲಿ 7 ದಿನಗಳು ಬರುತ್ತೆ. ಓಕೆ, ಈ 7 ದಿನ ಪ್ಲಸ್ ಈ 20 ದಿನ ಬರುತ್ತೋ ಅಥವಾ 19 ದಿನ ಬರುತ್ತೆ, ಅದನ್ನ ಆಡ್ ಮಾಡ್ಕೊಂಡು ತಾವು ಇದನ್ನ ಬರಿಬೇಕು. ಓಕೆ, ಇಲ್ಲಿ 26 ದಿನ ಅಥವಾ 27 ದಿನ ಬರುತ್ತೆ. ಇದನ್ನ ತಾವು ಕರೆಕ್ಟ್ ಆಗಿ ನೋಡಿ ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ವಿದ್ಯಾರ್ಥಿಗಳು ಇದನ್ನ ಆನ್ಸರ್ ಅನ್ನ ತಾವು 57ನೇ ಪ್ರಶ್ನೆಗೆ. ನೆಕ್ಸ್ಟ್ ಅದೇ ರೀತಿ 58ನೇ ಪ್ರಶ್ನೆ. ಇಲ್ಲ 58ನೇ ಪ್ರಶ್ನೆಯನ್ನ ಈ ಕೆಳಗಿನ ಆಕೃತಿಗಳ ಹೆಸರಿಸಿ. ಆಕೃತಿಗಳನ್ನ ಇದು ನೋಡಿ, ಕೋನ. ಇದನ್ನ ನಾವು ಏನಂತ ಹೇಳಿ ಕರಿತೀವಿ? ಕೋನ ಅಂತ ಹೇಳಿ ಕರಿತೀವಿ. ಕನ್ನಡದಲ್ಲಿ ಇದನ್ನ ನಾವು ಶಂಕು ಅಂತ ಹೇಳಿ ಕರಿತೀವಿ. ಎಂತ ಹೇಳಿ ಕರಿತೀವಿ ಹೇಳ್ರಿ? ಶಂಕು. ಓಕೆ, ಶಂಕ. ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ. ಇಲ್ಲೇ ಈ ಆಯತ ಗಣದಲ್ಲಿ ಮುಖಗಳ ಸಂಖ್ಯೆ. ಆಯತ ಗಣ ಇಲ್ಲಿ ಮುಖಗಳು 1 ಕೆಳಗೆ 2, ಇಲ್ಲಿರೋದು 3, ಇದು 4. ಓಕೆ, ನೆಕ್ಸ್ಟ್ ಇದು 1 2 ಈಚೆಗಡೆ 5, ಇದರ ಹಿಂದ್ಗಡೆ 6. ಓಕೆ, ಒಟ್ಟಾರೆ ಆಗಿ 6 ಮುಖಗಳಿರ್ತವೆ. ಸೊ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಕೊನೆಯ ಪ್ರಶ್ನೆ ಇಲ್ಲಿ 60ನೇ ಪ್ರಶ್ನೆ. ಬೆಲೆಯನ್ನು ಕಂಡಿಡ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ತಾವು ನೋಡ್ತಾ ಇರುವಾಗ ಇಲ್ಲಿ 0 ಕೊಟ್ಟಿದ್ದಾರೆ. 0 ಕೊಟ್ಟಿದ್ದಾರೆ ಅಂದ್ರೆ ಅರ್ಥ ಯಾವ್ದಾದ್ರು ಸಂಖ್ಯೆಯನ್ನ ನಾವು 0ಯಿಂದ ಗುಣಿಸಿದ್ರೆ ಅದರ ಉತ್ತರ ಯಾವಾಗ್ಲೂ 0 ಬರುತ್ತೆ. ಎಷ್ಟಾದ್ರೂ ಸಂಖ್ಯೆ ಇರ್ಲಿ ಅದನ್ನ ತಾವು 0ಲಿಂತ್ರ ಗುಣಿಸಿದ್ರೆ ನಿಮಗೆ ಉತ್ತರ ಏನ್ ಬರುತ್ತೆ? 0 ಬರುತ್ತೆ. ಸೊ ಇಲ್ಲಿ 0ಲಿಂತ್ರ ಗುಣಿಸ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ಇದ್ರ ಉತ್ತರ 0 ಬರುತ್ತೆ ವಿದ್ಯಾರ್ಥಿಗಳೇ. ಓಕೆ, ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಕೂಡ ತಮಗೆ ಯಾವ ಒಂದು ಭಾಗದ ಎಕ್ಸ್ಪ್ಲನೇಷನ್ ಅನ್ನ ಮಾಡಬೇಕು ಎಂಬುದರ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ ವಿದ್ಯಾರ್ಥಿಗಳೇ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.